ಆರಾಧನೆ ಮೊದಲ ಗೀತೆಯ ಸ್ವರವತ್ತಿ ಕೂಗಿ ಹೇಳ ಆರಾಧನೆ ನೋಡು ಯೇಸುವಿನ ಮಹಿಮೆಯಾಗಲಿ. ಹಲ್ಲೆಲೂಯಾ. ಎಷ್ಟು ಜನ ಇಲ್ಲಿದ್ದೀರಾ? ಕೈಗಳ ಮೇಲೆ ಕೆತ್ತಿ ಹೋದಲ್ಲಿ ಹಲ್ಲೆಲೂಯಾ. ಈ ಕಡೆ ನೋಡಿ, ಕಣ್ಣುಗಳು ನನ್ನ ನೋಡ್ರಿ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಒಂದು ದಿನ ಇಸ್ರಾಯೇಲರ ಮಧ್ಯದಲ್ಲಿ ಒಂದು ದೊಡ್ಡ ಯುದ್ಧ ನಡೀತದೆ. ಮೋಸೆ ಬೆಟ್ಟದ ಮೇಲೆ ನಿಂತುಕೊಂಡು ಪ್ರಾರ್ಥಿಸ್ತಾ ಇದ್ದ. ಮೋಸೆ ಕೈಗೊಳ್ಳುತ್ತಿ ಪ್ರಾರ್ಥನೆ ಮಾಡುವಾಗ ಇಸ್ರಾಯೇಲರಿಗೆ ಏನು ಸಿಗುತ್ತದೆ? ಜಯ ಸಿಗುತ್ತದೆ. ಮೋಸೆ ಕೈಗಳು ಎಣಿಸಿದಾಗ ಇಸ್ರಾಯೇಲರಿಗೆ ಏನು ಸಿಗ್ತದೆ? ಸೋಲು ಉಂಟಾಗ್ತದೆ. ನನಗೆ ಅನಿಸ್ತದೆ, ನಾನು ನೆನೆಸ್ತೀನಿ, ಅಲ್ಲಿ ಯೆಹೋಶುವ ಕೆಳಗಡೆ ಯುದ್ಧ ಮಾಡ್ತಾ ಇದ್ದಾನೆ. ತನ್ನ ಸೈನ್ಯಗಳನ್ನ ಈ ರೀತಿ ಬಲಪಡಿಸ್ತಿರ್ಬೋದು. ಇನ್ನ ಒಂದು ಸ್ವಲ್ಪ ಹೊತ್ತು ನಾವು ಯುದ್ಧ ಮಾಡೋಣ, ನಮ್ಮ ದೇವರು ನಮಗೆ ಜಯ ಕೊಡುತ್ತಾನೆ. ನಿಮ್ಮ ಕೈಗಳು ಜೋರು ಬೆಳೆದಿರಲಿ, ಬಲ ಹೊಂದಿಕೊಂಡು ಈ ವೈರಿಯ ಪಡೆಯನ್ನು ನಿಂತುಕೊಂಡು ಹೋರಾಡಬೇಕಾಗಿ ಅವನು ಕೂಗಿ ಸೇನೆಗೆ ಹೇಳ್ತಿರ್ಬೋದು. ರೀತಿಯಲ್ಲಿ ನೀವು ಸುಮಾರು ಬಂದು 2 ತಾಸು ಆಗಿರ್ಬೋದು, ಇಲ್ಲ 3 ತಾಸು ಆಗಿರ್ಬೋದು, ಆದ್ರೆ ನಮ್ಮ ಯುದ್ಧ ಇನ್ನ ಮುಗಿದಿಲ್ಲ. ನಮ್ಮ ಯುದ್ಧ ಇನ್ನ ಮುಗಿದಿಲ್ಲ. ಇದು ಪ್ರಾರಂಭವಾಗಿದೆ. ಇದು ಪ್ರಾರಂಭವಾಗಿದೆ. ನೀವು ಹಿಂದೆ ನೋಡದಿರುವಂತ ಸಂಗತಿಗಳು ಈ ದಿನ ನೋಡುತ್ತೀವಿ. ಕೈಗಳು ಕೆಟ್ಟಿ ದೇವರಿಗೆ ಮಹಿಮೆ ಸಲ್ಲ. ಇದುವರೆಗೆ ಕೇಳದೆ ಇರುವಂತ ಸಂಗತಿಗಳು ಈ ದಿನದಲ್ಲಿ ಕೇಳುವುದಕ್ಕೆ ಹೋಗುತ್ತೀವಿ. ಆ ವಿಶ್ವಾಸ ನಿಮ್ಮ ಒಳಗಡೆ ಬರಬೇಕು, ಆ ನಂಬಿಕೆ ನಿಮ್ಮ ಒಳಗಡೆ ಬರಬೇಕು. ಹಲ್ಲೆಲೂಯಾ. ದೇವರು ಸೇವಕರ ಮೂಲಕ ದೇವರು ಮಾತಾಡುತ್ತಾನೆ. ನಾನು ಕೇಳದಿರುವಂತ ಸಂಗತಿಗಳು ದೇವರು ಇವತ್ತು ನನಗೆ ತಿಳಿಯಪಡಿಸ್ತಾನೆ. ನಂಬಿಕೆ ಹಲ್ಲೆಲೂಯಾ. ಯಾಕಂದ್ರೆ ದೇವರು ಹೇಳ್ತಾನೆ, ತನ್ನ ಸಭೆಯಲ್ಲಿ ನಿಂತುಕೊಂಡವನಾಗಿ ದೇವರುಗಳು ಒಟ್ಟಿಗೆ ದೇವರು ಮಾತಾಡ್ತಾನಂತೆ. ದೇವರುಗಳು ಒಟ್ಟಿಗೆ ದೇವರು ಮಾತಾಡ್ತಾನಂತೆ. ಅದಕ್ಕೆ ಪರಿಶುದ್ಧಾತ್ಮನು ಆಗತಕ್ಕ ಮಾತು ಆ ಗಳಿಗೆಯಲ್ಲಿ ದೇವರ ಸೇವಕರ ಮೂಲಕ ಮಾತಾಡಿ ನಿಮ್ಮನ್ನು ಬಲಪಡಿಸುವುದಕ್ಕಿದ್ದಾನೆ. ಬಾಯಿಗಳು ತೆರೆದು ಒಂದ್ಸರಿ ಹೇಳೋಣ, ಆರಾಧನೆ ಆರಾಧನೆ. ಎಲ್ಲರ ಶಬ್ದವಾಗಿ ಕೈಗಳು ಕಟ್ಟಿ ಹೇಳೋಣ.
Hey!
ದೇವರ ಮಹಿಮೆ ಇಳಿದು ಬಂದಾಗ ವೈರಿ ತಮ್ಮೊಳಗಡೆ ಒಡೆದಾಡಿ ಸತ್ತು ಹೋಗಲಾಗಿ ನೋಡುತ್ತಾರೆ. ಇಸ್ರಾಯೇಲರ ಬಾಳ್ಯದಲ್ಲಿ ಜಯಘೋಷವು ಸ್ತೋತ್ರದ ಶಬ್ದವು ಹೆಚ್ಚಾದಾಗ ದೇವರ ಮಹಿಮೆ ಇಳಿದು ಬಂತು, ತಮ್ಮೊಳಗಡೆ ಒಡೆದಾಡಿ ಸತ್ತು ಹೋಗಲೆಂಬುದಾಗಿ ಎಲ್ಲರೂ ಕಣ್ಣುಗಳು ಮುಚ್ಚೋಣ, ಯಾರು ಕಣ್ಣುಗಳು ತೆರೆಯಬಾರದು. ಪಕ್ಕದಲ್ಲಿ ಯಾರು ನಿಂತರೆಂಬುದಾಗಿ ಯೋಚಿಸಬೇಡ. ನಿನಗೆ ಒಂದು ಗುರ್ತ, ಆತ್ಮನು ನೆರಳಿನ ಹಾಗೆ ನಿನ್ನ ಬಲಭಾಗದಲ್ಲಿ ಎಡಭಾಗದಲ್ಲಿ ನೀನು ಆರಾಧಿಸುವಂತ ದೇವರು ತನ್ನ ಆಲಯದಲ್ಲಿ ಉನ್ನತವಾಗಿ ನಿಂತುಕೊಂಡಿದ್ದಾನೆ. ಆಗಿರೋದ್ರಿಂದ ಕಣ್ಣುಗಳು ಮುಚ್ಚು. ಒಳ್ಳೆ ಸಮಯಕ್ಕೆ ನಾವು ಬಂದಿದ್ದೇವೆ. ದೇವರನ್ನು ಮಹಿಮೆ ಪಡಿಸುವಂತ ಸಮಯ ನಿಮ್ಮ ಜೀವಿತದಲ್ಲಿ ದೇವರು ಕೊಟ್ಟಿದ್ದಾನಲ್ಲ. ನೀವು ಧನ್ಯರು, ನೀವು ಧನ್ಯರು. ಎಲ್ಲರೂ ಸ್ತೋತ್ರ ಮಾಡೋಣ. ಒಂದು ನಿಮಿಷಗಳ ಕಾಲ ಎಲ್ಲರ ಬಾಯಿಗಳು ತಂದು ಸ್ತೋತ್ರ ಮಾಡ. ಕೈಗಳು ಮೇಲಕ್ಕೆತ್ತಿ, ಕೈಗಳು ಮೇಲಕ್ಕೆತ್ತಿ ಸ್ತೋತ್ರ ಮಾಡಿ ಶಬ್ದವಾಗಿ. ಎಲ್ಲರೂ ಸ್ತೋತ್ರ ಮಾಡಿ. ತೆರಬೇಕು, ಬಾಯಿಗಳು ತೆರೆಯಲ್ಪಡದೆ ಯೇಸುವಿನ ನಾಮದಲ್ಲಿ. ದೇವರ ಶಕ್ತಿ ನಿಮ್ಮ ಮೇಲೆ ಇಳಿದು ಬರ್ತದೆ. ದೇವರ ಶಕ್ತಿ ನಿಮ್ಮ ಮೇಲೆ ಇಳಿದು ಬರ್ತದೆ. ನೀವು ಬಲ ಹೊಂದಿಕೊಳ್ಳುತ್ತೀರಿ. ಎಲ್ಲರೂ ಸ್ತೋತ್ರ. ಓ ವಿಠಾ ಬಾಬಾ ಬಾಬಾ, ಓ ವಿಠಾ ನಂದನ ಮಾಶಿಕೇಲ ಬಾಬಾ, ಉರಿ ಮಮಲ ಇಕೇಲ ಬಾಬಾ ಬಾಬಾ. ಸ್ತೋತ್ರ 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 ಸ್ತೋತ್ರ. ಎಲ್ಲರೂ ಸ್ತೋತ್ರ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ನಿಮ್ಮ ಶಬ್ದ ಕೇಳಬೇಕು, ನಿಮ್ಮ ಶಬ್ದ ಕೇಳಬೇಕು, ನಿಮ್ಮ ಶಬ್ದ ಕೇಳಬೇಕು. ದೇವರ ಶಕ್ತಿ ಇಳಿತು. ಹೇಳ್ಬೇಕು, ಸ್ತೋತ್ರ ಮಾಡಿ. ನೀವು ಬಿಕ್ಕಿರನ್ನ ಸ್ತೋತ್ರ ಮಾಡಬೇಕು. ನಿಮ್ಮ ಬಾಯಿಗಳು ತೆರಿಬೇಕು. ಅಗಲವಾಗಿ ತೆರೆದು ಕೂಗು. ನಿನ್ನ ಬದಲಿಗೆ ನೀನು ಕೂಗು. ನಿನ್ನ ದೇವರಿಗೆ ಕೂಗು. ನಿನ್ನ ದೇವರ ಶಬ್ದ ನೀನು ಕೇಳುತ್ತೀರಿ. ನಿನ್ನ ದೇವರ ಮಹಿಮೆ ನೀನು ಅನುಭವಿಸ್ತೀರಿ. ಕೂಗು. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಓ ಬಾಬಾ 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 ಬಾಬಾ. ಯೇಸುವಿನ ನಾಮದಲ್ಲಿ. ಓ ನಿಕಲಂದ ಬಾಬಾ ಶಿಕೇಲ ಬಾಬಾ ಬಾಬಾ. ಓ ರಿಮನ ದಿಕಲಂದ ಶಿಕೇಲ ಬಾಬಾ ಬಾಬಾ. ಸ್ತೋತ್ರ 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 ಸ್ತೋತ್ರ. ಯೇಸುವಿನ ಮಹಿಮೆ. ಕೂಗು. ಕಣ್ಣುಗಳು ಮುಚ್ಚು, ಕಣ್ಣುಗಳು ಮುಚ್ಚು. ಪ್ರಾರ್ಥನೆ ಮಾಡು, ಪ್ರಾರ್ಥನೆ ಮಾಡು. ಸ್ತೋತ್ರ 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 ಸ್ತೋತ್ರ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಎಲ್ಲರೂ ಸ್ತೋತ್ರ ಮಾಡ್ರಿ. ಯಾರು ಸುಮ್ಮನೆ ನಿಂತ್ಕೊಳ್ಬೇಡ್ರಿ. ನಿಮ್ಮ ಬಾಯಿಗಳಿಂದ ದೇವರಿಗೆ ಮಹಿಮೆಯನ್ನ ಸಲ್ಲಿಸ್ರಿ. ಓ ದೇವರ ಪ್ರಸನ್ನತೆ ನಿಮ್ಮ ಮೇಲೆ ಚಲಿಸ್ತಾ ಇದೆ. ಇವತ್ತು ನೀನು ಬಂದ ಹಾಗೆ ಹೋಗುವುದಿಲ್ಲ. ಒಂದು ವ್ಯತ್ಯಾಸವಾದ ಬಿಡುಗಡೆಯನ್ನ, ಅದ್ಭುತವನ್ನ ಹೊಂದಿಕೊಂಡು ಹೋಗ್ಲಿಕ್ಕೆ ಕರ್ತನು ನಿನ್ನನ್ನು ಕರೆ ತಂದಿದ್ದಾನೆ. ಇಲ್ಲಿ ನೀನಾಗಿ ನೀನೇ ಬಂದಿಲ್ಲ, ದೇವರು ನಿನ್ನನ್ನು ಕರೆ ತಂದಿದ್ದಾನೆ. ಆ ದೇವರು ಕರೆ ತಂದಿರುವುದಾದ್ರೆ ಆತನ ರಕ್ತವನ್ನು ಪ್ರಾಣವನ್ನು ನಿನ್ನ ಜೀವಿತದಲ್ಲಿ ಮಾಡಲಿಕ್ಕೆ ಶಕ್ತನಾದಂತ ದೇವರಾಗಿದ್ದಾನೆ. ಆ ಶಕ್ತನಾದ ದೇವರಿಗೆ ಸ್ತೋತ್ರ ಮಾಡಿ, ಸ್ತೋತ್ರ ಮಾಡಿ, ಸ್ತೋತ್ರ ಮಾಡಿ, ಸ್ತೋತ್ರ ಮಾಡಿ, ಸ್ತೋತ್ರ ಮಾಡಿ. ಪರಲೋಕದ ಅಗ್ನಿ, ಪರಲೋಕದ ಅಗ್ನಿ, ಪರಲೋಕದ ಅಗ್ನಿ, ಪರಲೋಕದ ಅಗ್ನಿ, ಪರಲೋಕದ ಅಗ್ನಿ, ಪರಿಶುದ್ಧಾತ್ಮನ ಅಗ್ನಿ ಚಲಿಸಲಿ ಯೇಸುವಿನ ಹೆಸರಿನಲ್ಲಿ. Glory, 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 hallelujah, hallelujah, hallelujah. ಓ ಸಹೋದರ ಸಹೋದರಿಯೇ, ಓ ದೇವರ ಆತ್ಮನ ಚಲಿಸ್ತಾ ಇದ್ದಾನೆ. ಅವಕಾಶಗಳನ್ನು ಕೊಡಿ. ಆ ಪವಿತ್ರಾತ್ಮನಿಗೆ ಅವಕಾಶಗಳನ್ನು ಕೊಡುವಾಗ ನಿನ್ನನ್ನು ತುಂಬಿ ಹೊರಸೂಸುವ ಹಾಗೆ
ಬಾರ್ತಿಮಾಯನ ಮೇಲೆ ಇಳಿದಂತ ಅದೇ ಕರುಣೆ ಇವತ್ತು ಚಲಿಸ್ತಾ ಇದೆ, ಅದೇ ಮಹಿಮೆ ಇವತ್ತು ಚಲಿಸ್ತಾ ಇದೆ. ನೀನು ಕೂಗುವಾಗ ಪರಲೋಕದ ಆಶೀರ್ವಾದ ಕದಲುತ್ತಾ ಇವೆ. ಶದರಬ ಶಂದರಬಲರದರಬ ಅರಿಹಂದ ರೀಕದರಗದರಬರಬರಬರಬ ಅರಿಕೊಂದರಗದರಬರಬರಬ ಆ ಬೆಂಕಿ ಚಲಿಸ್ತವೆ. ಓ ಮೇಲ್ಮನೆಯಲ್ಲಿ ಕಿರಿದರ್ಶ ಅದೇ ಪರಲೋಕದ ಬೆಂಕಿ, ಪವಿತ್ರಾತ್ಮನ ಬೆಂಕಿ, ಪವಿತ್ರಾತ್ಮನ ಬೆಂಕಿ, ಪವಿತ್ರಾತ್ಮನ ಬೆಂಕಿ, ಪವಿತ್ರಾತ್ಮನ ಬೆಂಕಿ, ಪವಿತ್ರಾತ್ಮನ ಬೆಂಕಿ. ಅಗ್ನಿ ಚಲಿಸಲಿ. ಓ ಚಲಿಸುವಂತ ಮಹಿಮೆಯ ಅಗ್ನಿಗಾಗಿ ಸ್ತೋತ್ರ. ಓ ಹಲ್ಲೆಲೂಯಾ, ಹಲ್ಲೆಲೂಯಾ. ಸ್ತೋತ್ರ ಮಾಡಿ, ಸ್ತೋತ್ರ ಮಾಡಿ. ಓ ಸಹೋದರ ಸಹೋದರಿ, ಸುಮ್ಮನೆ ನಿಂತ್ಕೊಳ್ಳುವುದಕ್ಕಾಗಿ ಬಂದಿಲ್ಲ ನೀನು, ಕರ್ತನನ್ನ ಆರಾಧಿಸುವುದಕ್ಕೋಸ್ಕರ, ಆ ಮೇಲ್ಮನೆಯ ಅನುಭವವನ್ನು ಹೊಂದಿಕೊಳ್ಳುವುದಕ್ಕೋಸ್ಕರ. ಕೂಗು, ಕೂಗು, ಕೂಗು. ಓ ನಿನ್ನ ಕೂಗನ್ನು ಕೇಳುವುದಕ್ಕಾಗಿ ಆತನ ಚಲಿಸ್ತಾ ಇದ್ದಾನೆ. ಹೋಲಿ 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 ಆರಾಧಿಸ್ರಿ. ಓ ಸ್ತೋತ್ರ ಯಜ್ಞಗಳ ಮಧ್ಯದಲ್ಲಿ ವಾಸ ಮಾಡುವ ದೇವರು, ಇಸ್ರಾಯೇಲನ ಸ್ತೋತ್ರ ಸಿಂಹಾಸನದಲ್ಲಿ ಇರುವಾತನು ಇವತ್ತು ನಿನ್ನ ಸ್ತೋತ್ರದ ಮಧ್ಯದಲ್ಲಿ ಆತನು ಚಲಿಸ್ತಾ ಇದ್ದಾನೆ. ನಿನ್ನ ಸ್ತೋತ್ರಗಳನ್ನ ಕೇಳುವುದಕ್ಕಾಗಿ ಆತನು ಇಳಿದು ಬಂದಿದ್ದಾನೆ. ನಿನ್ನನ್ನು ಆಶೀರ್ವದಿಸುವುದಕ್ಕಾಗಿ ಆತನು ಇಲ್ಲಿ ಚಲಿಸ್ತಾ ಇದ್ದಾನೆ. ಆ ಆಶೀರ್ವದಿಸುವ ದೇವರಿಗೆ ಸ್ತೋತ್ರಗಳನ್ನ ಹೇಳ್ರಿ.
ತಿರುಗಾಡಿ ಅಲೆಗಾಡು ಏಳುವಾಗ ನಮ್ಮ ಪರವಾಗಿ ಗರ್ಜಿಸಲು ನೀನೆದ್ದು ಬಾ. ತಿರುಗಾಡಿ ಅಲೆಗಾಡು ಏಳುವಾಗ ನಮ್ಮ ಪರವಾಗಿ ಗರ್ಜಿಸಲು ಒಂದು ಮಾತನ್ನು ಹೇಳು, ಎಲ್ಲ ಪರಿಸ್ಥಿತಿ ಬದಲಾವಣೆ ದೇವಾ ನೀನು ಒಂದು ಮಾತನ್ನು ಹೇಳು, ಎಲ್ಲ ಪರಿಸ್ಥಿತಿ Incoming voice call from my Tangi Collision Red Heart Glowing Star on Sim 1. Incoming star on Sim 1. Tangi Collision Red Heart Glowing Star. ಸೋದರನೇ ಯೇಸುವೇ
ನಿತ್ಯವೂ ನೆರವೇರುವಂತೆ ಪರಲೋಕದಲ್ಲಿ ನಿಂದಿನ ಚಿತ್ತ ನಿತ್ಯವೂ ನೆರವೇರುವಂತೆ ನಾ ಆರಾಧಿಸುವ ದೇವರು ಜೀವಿಸುವ ಆತ್ಮ. ನಾ ಆರಾಧಿಸುವಂತ ದೇವರ ಸಜೀವ ವಾಕ್ಯವು ಹೀಗೆ ಹೇಳುತ್ತದೆ, ಆತನ ಬಲರಾಗದ ಬೆಳೆವರು, ಆತನ ನಾಮದಲ್ಲಿ ಅದ್ಭುತಗಳು ನಡೀತಾವೆ, ಆತನ ನಾಮದಲ್ಲಿ ಅತಿಶಯಗಳು ನಡೀತಾವೆ, ಆತನ ಹೆಸರಿನಲ್ಲಿ ಎಲ್ಲಾ ಮನುಷ್ಯರು ಆತನ ಪಾದಪೀಠದಲ್ಲಿ ಉಡಲ್ಪಡುತ್ತದೆ, ಆತನ ಹೆಸರಿನಲ್ಲಿ ಎಲ್ಲ ಮಾನವರಿಗೆ ರಕ್ಷಣೆ ಇದೆ. ಆತನ ನಾಮವೇ ಮಹಿಮೆ ಉಳ್ಳದು, ಆತನ ನಾಮವೇ ಇಸ್ರಾಯೇಲರು ಹೇಳಬೇಕು. ಆತನಿಗೆ ಸ್ತೋತ್ರ ಎಂಬುದಾದ, ಆತನಿಗೆ ಸ್ತೋತ್ರ. ಸರ್ವಶಕ್ತನಾದ ಪರಲೋಕದ ಮಹಿಮೆಗಳ ತಂದೆಯಾದ ದೇವರೇ, ನಿನ್ನ ಮಹಾ ಅದ್ಭುತ ಅತಿಶಯ ಕಾರ್ಯಕ್ಕಾಗಿ ಸ್ತೋತ್ರ. ನೀನು ನಮ್ಮ ಮಧ್ಯದಲ್ಲಿ ಇಳಿದು ಬಂದಿದ್ದೀರಿ, ನೀವು ನಮ್ಮ ಮಧ್ಯದಲ್ಲಿ ಕರ್ತನೇ ಆಸೀನ ಋಣರಾಗಿ ನಮ್ಮ ಮಧ್ಯದಲ್ಲಿ ಚಲಿಸಿದ್ದೀರಿ. ನಿನ್ನ ಮಕ್ಕಳು ನಿಮ್ಮನ್ನು ಸ್ತುತಿಸಿದಾಗ ಇವರಿಗಿರುವಂತ ತೊಂದರೆಗಳು, ಇವರಿಗಿರುವಂತ ಎಲ್ಲ ಬಲಹೀನತೆಗಳು, ಇವರಿಗಿರುವಂತ ಎಲ್ಲ ರೋಗದ ವ್ಯಾಧಿಗಳ ಸಮಸ್ಯೆಗಳು ಯೇಸುವಿನ ನಾಮದಲ್ಲಿ ನಿನ್ನ ಶಕ್ತಿ ನಿನ್ನಿಂದ ಹೊರಟಿದ್ದು ಆ ರಕ್ತ ಕುಸುಮ ರೋಗಿಯಾಗಿರುವಂತ ಎಡಬರಲ್ಲಿರುವಂತ ಆ ಬಲಹೀನತೆ ಎಲ್ಲವನ್ನು ನೀಗಿಸಿದ್ದು ಸ್ವಾಮಿ. ಆ ಮಹಿಮೆಯೇ ನಮ್ಮ ಮಧ್ಯದಲ್ಲಿ ಇಳಿದಿರುವಂತ, ಆ ಮಹಿಮೆಯೇ ನಮ್ಮ ಮಧ್ಯದಲ್ಲಿ ಚಲಿಸಿರುವಂತ ದೇವರಾಗಿರುವಂತ ಯೇಸುವಿನ ನಾಮಕ್ಕೆ ಈ ದಿನ ಮಹಿಮೆ. ಮುಂದೆ ನಡೆಯುವ ವಾಕ್ಯದ ಭಾಗಗಳು ನಿನ್ನ ಕರಗಳಿಗೆ ಸಮರ್ಪಿಸಿ ಯೇಸು ಕ್ರಿಸ್ತನ ಹೆಸರಲ್ಲಿ ಬೇಡುತ್ತಿನ ಪರಲೋಕ ತಂದೆಯಾದ ದೇವರೇ, ಆಮೆನ್.